ಯೂಟ್ಯೂಬ್ ಫ್ರೀ ಏನೇ ಅಲ್ಲ, ಮತ್ತು ಯೂಟ್ಯೂಬ್ ವಿಡಿಯೋ ಅದು ಫ್ರೀ ಅಲ್ಲ. ನೀವು ವಿಡಿಯೋ ಯಾಕೆ ನೋಡ್ತೀರಾ, ಯಾಕೆ ವಿಡಿಯೋ ನೋಡ್ಬೇಕು, ಎಂಥ ವಿಡಿಯೋ ನೋಡ್ಬೇಕು, ಇವೆಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಿಮ್ಗೆ ಉತ್ತರ ಸಿಗ್ತೈತಿ. ಉತ್ತರ ಪಡಿತೀರಿ, ನೋಡ್ತಾ ಇರಿ. ವಾಟ್ ಟ್ರೂಲಿ ಮೇಕ್ಸ್ ಅ ಯೂಟ್ಯೂಬ್ ವಿಡಿಯೋ ವರ್ತ್ ವಾಚಿಂಗ್. ಹೇ ಬಾಯ್ಸ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ನಾವು ಯೂಟ್ಯೂಬ್ ವಿಡಿಯೋ ಯಾಕೆ ನೋಡ್ಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡೋಣ. ಈ ವಿಡಿಯೋದ ಟೈಟಲ್ ಹೆಂಗೈತಿ, ಹೌ ಎ ಯೂಟ್ಯೂಬ್ ವಿಡಿಯೋ ಶುಡ್ ಬಿ. ಅಂದ್ರೆ ಒಂದು ಯೂಟ್ಯೂಬ್ ವಿಡಿಯೋ ಯಾವ ಥರ ಇರಬೇಕು ಅನ್ನೋದು, ಇದ್ರ ಬಗ್ಗೆ ಡಿಟೇಲಾಗಿ ವಿಚಾರ ಮಾಡೋಣ. ಎಲ್ಲಕ್ಕಿಂತ ಮೊಟ್ಟ ಮೊದಲವಾಗಿ ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಟ್ಸ್ ಆಲ್ ಅಬೌಟ್ ವ್ಯಾಲ್ಯೂ. ಅಂದರೆ ಏನಂತಂದರೆ ಮೌಲ್ಯದ ಬಗ್ಗೆ. ಮೌಲ್ಯ ಅಂತಂದ್ರೆ ಏನು? ಮೌಲ್ಯ ಅಂತಂದ್ರೆ ಇಂಗ್ಲೀಷ್ನ ವ್ಯಾಲ್ಯೂ ಅಂತಾರೆ. ನಮಗೆ ಬೇರೆ ಬೇರೆ ಥರ ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ, ಅದನ್ನು ಹೇಳ್ತೀನಿ. ಮೌಲ್ಯ ಅದೇ ವ್ಯಾಲ್ಯೂ ಅಂದರೆ ಅಂತಂದರೆ ವೆದರ್ ಯು ಆರ್ ಲರ್ನಿಂಗ್ ಎ ನ್ಯೂ ಸ್ಕಿಲ್, ಅದೇ ಒಂದು ಹೊಸ ಕೌಶಲ್ಯವನ್ನು ಕಲಿತಾ ಇರ್ಬೋದು. ಓಕೆ, ಅಥವಾ ಏನು ಯಾವುದೋ ಒಂದು ಹೊಸ ಟ್ರೆಂಡ್ ಫಾಲೋ ಮಾಡ್ತಾ ಇರ್ಬೋದು. ಅಂದರೆ ಉದಾಹರಣೆಗೆ ಯಾವುದೋ ನ್ಯೂಸ್ ಇದ್ರ ಬಗ್ಗೆ ಯೂಸ್ ಮಾಡ್ತಾ ಇರ್ಬೋದು, ಅಥವಾ ಯಾವುದೋ ಒಂದು ಕಾಮಿಡಿ ವಿಡಿಯೋ ನೋಡ್ತಾ ಇರ್ಬೋದು. ಇವೆಲ್ಲ ಏನಂತವಂತಂದರೆ ವ್ಯಾಲ್ಯೂ ಕನ್ಸಿಡರ್ ಆಗ್ತವೆ. ವ್ಯಾಲ್ಯೂ ಅಥವಾ ಮೌಲ್ಯ ಅನ್ನೋದು ಬೇರೆ ಬೇರೆ ರೂಪದಲ್ಲಿ ಬರ್ಬೋದು. ಉದಾಹರಣೆಗೆ ಹೇಳೋದಾದರೆ, ನೀವು ಏನು ಒಂದು ₹100 ಕೊಟ್ಟು ಒಂದು ಫಿಲ್ಮ್ ನೋಡ್ಲಿಕ್ಕೆ ಹೋಗ್ತೀರಿ. ಫಿಲ್ಮ್ ನೋಡೋದ್ರಿಂದ ನಿಮಗೇನು ಬರುತ್ತೆ, ಅದನ್ನೇನಪ್ಪ ಅಂದ್ರೆ ಆನಂದಿಸೋದು, ಎಂಜಾಯ್ ಮಾಡೋದು, ಅದೇ ಅದರಿಂದ ಸಿಗೋದಿದೆ ಅಂತ. ಅಂದರೆ ಮನುಷ್ಯ ರಿಲ್ಯಾಕ್ಸ್ ಆಗ್ತಾನೆ, ಹಗರಾಗ್ತಾನೆ. ಇದೇನಂತಂದರೆ ಆ ಫಿಲ್ಮ್ ನೋಡೋದ್ರಿಂದ ನಿಮಗೆ ಸಿಗೋದೊಂದು ಇದು. ಯಾವಾಗ ಮನುಷ್ಯ ರಿಲ್ಯಾಕ್ಸ್ ಆಗ್ತಾನಲ್ಲ, ಅವಾಗ ಏನಾಗ್ತಾನಂದ್ರೆ ಮುಂದೆ ಹೊಸ ಕೆಲಸ ಮಾಡಲಿಕ್ಕೆ ಅವನಿಗೆ ಒಂದು ಶಕ್ತಿ ಬರ್ತದೆ. ಇದೇನಂತಂದರೆ ಫಿಲ್ಮ್ ನೋಡೋದ್ರಿಂದ ಸಿಗೋ ನಿಮ್ಗೆ ಒಂದು ಇದು ವ್ಯಾಲ್ಯೂ. ಅದೇ ಥರ ಒಂದು ಸ್ಕಿಲ್, ಉದಾಹರಣೆಗೆ ಏನೋ ಒಂದು ಕಂಪ್ಯೂಟರ್ ಕೋರ್ಸ್ ತೊಗೊಂಡ್ರಿ ತಿಳ್ಕೊಳ್ಳಿ. ಅದು ಏನಂತಾರೆ, ಆ ಕಂಪ್ಯೂಟರ್ ಕೋರ್ಸ್ ಮಾಡೋದ್ರಿಂದ ನಿಮ್ಮದು ಆ ಕೋರ್ಸಿನಲ್ಲಿ ಅಥವಾ ಏನೋ ಅದು ಆ ಸಾಫ್ಟ್ವೇರ್ನಲ್ಲಿ ನಿಮ್ಮದೇನೋ ಜ್ಞಾನ ಜಾಸ್ತಿ ಆಗ್ತದೆ. ಆ ಜ್ಞಾನ ಏನಪ್ಪ ಜಾಸ್ತಿ ಆದರೆ, ಆ ಸ್ಕಿಲ್ ಜಾಸ್ತಿ ಆಯ್ತಂದ್ರೆ ಅದನ್ನು ಬಳಸ್ಕೊಂಡು ನೀವೇನು ಮಾಡ್ಬೋದು, ಒಂದು ಹೊಸ ಏನೋ ಕೆಲಸದ್ದು, ಜಾಬಿಂದು ಏನೋ ಅದ್ರ ಬಗ್ಗೆ ಉಪಯೋಗ ಮಾಡ್ಕೋಬೋದು. ಬಟ್ ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಕಂಟೆಂಟ್. ಅದು ವಿಡಿಯೋ ಕಂಟೆಂಟ್ ಬಗ್ಗೆ ಮಾತ್ರ ಅಲ್ಲ, ಅದನ್ನು ಹೆಂಗೆ ಪ್ರಸ್ತುತಪಡಿಸಲಾಗುತ್ತದೆ, ಹೌ ವಿ ಆರ್ ಪ್ರೆಸೆಂಟಿಂಗ್ ಇಟ್, ಅದು ಕೂಡ ಏನು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರೊಡಕ್ಷನ್ ಕ್ವಾಲಿಟಿ ತುಂಬ ಚೆನ್ನಾಗಿರ್ಬೇಕು. ಅದೇನಪ್ಪ ಅಂತಂದ್ರೆ ನೋಡುಗರನ್ನು, ಅದು ವಿಡಿಯೋ ಯಾರು ನೋಡ್ತಾರಲ್ಲ ಅವ್ರಿಗೆ ತೃಪ್ತಿಪಡಿಸೋ ಹಾಗೆ ಇರಬೇಕು. ಅಂದರೆ ಸಿಂಪಲಾಗಿ ಹೇಳ್ಬೇಕಂದ್ರೆ ವಿಡಿಯೋ ಕ್ವಾಲಿಟಿ ವೀಕ್ಷಕರ ಏನು ತೃಪ್ತಿಪಡಿಸಲು ಏನಪ್ಪ ದೊಡ್ಡ ಒಂದು ಗುಣಮಟ್ಟದ ಪಾತ್ರ ವಹಿಸ್ತದೆ, ಅತಿ ದೊಡ್ಡ ಪಾತ್ರ ವಹಿಸ್ತದೆ. ಕಳಪೆ ಆಡಿಯೋ ಅಂದರೆ ಏನು, ಥರ್ಡ್ ಕ್ಲಾಸ್ ಆಡಿಯೋ ಇತ್ತು, ಖರ ಇತ್ತಂತಂದ್ರೆ, ಅಥವಾ ಏನು ಮಸಕಾದ ಒಂದು ವಿಡಿಯೋ ಇತ್ತಂತಂದ್ರೆ, ಬ್ಲರ್ ಆದ ವಿಡಿಯೋ ಇತ್ತಂತಂದ್ರೆ ಯಾರೂ ನೋಡೋಂಗಿಲ್ಲ. ಹಾಗೆ ಏನಪ್ಪ ಕಡಿಮೆ ರೆಸೊಲ್ಯೂಷನ್ದು ವಿಡಿಯೋ ಇತ್ತಂತಂದ್ರೆ, ಸ್ಪಷ್ಟ ಧ್ವನಿ ಇಲ್ಲ ಅಂತಂದ್ರು ಯಾರು ಇದು ಮಾಡೋಂಗಿಲ್ಲ. ಒಂದು ಸಲ ನಾವು ಹೆಚ್ಚಿನ ರೆಸೊಲ್ಯೂಷನ್, ಹೈ ರೆಸೊಲ್ಯೂಷನ್ ವಿಡಿಯೋ ಮತ್ತೇನು ಕ್ಲಿಯರ್ ವಾಯ್ಸ್ ಯಾವಾಗ ಹಾಕ್ತೇವಲ್ಲ, ಇಟ್ ಮೇಕ್ ಅ ಲಾಟ್ ಆಫ್ ಬಿಗ್ ಡಿಫ್ರೆನ್ಸ್. ಇದೊಂದು ಬಿಗ್ ಡಿಫ್ರೆನ್ಸ್ ಮಾಡ್ತದೆ. ಆ್ಯಂಡ್ ನಾವು ಲೆಟ್ ಅಸ್ ಟಾಕ್ ಅಬೌಟ್ ಅಥೆಂಟಿಸಿಟಿ. ಅಥೆಂಟಿಸಿಟಿ ಅಂದ್ರೇನು? ನಿಜ. ನಮ್ಮ ಕನ್ನಡದಾಗ ಹೇಳ್ಬೇಕಂದ್ರೆ ಸತ್ಯಾಸತ್ಯತೆ ಅಂದ್ರೆ ಎಷ್ಟು ಕರೆ ಐತಿ ಅನ್ನೋದ್ರ ಬಗ್ಗೆ, ಇದ್ರ ಬಗ್ಗೆ ಮಾತಾಡೋಣ. ವೀಕ್ಷಕರು ಯಾವಾಗಲೂ ಏನಂತಂದ್ರೆ ಒಂದು ಸಬ್ಜೆಕ್ಟ್ ಯಾವುದು ನಿಜ ಅನ್ನಿಸ್ತಲ್ಲ, ಅಂದ್ರೆ ಒಂದು ಜೆನ್ಯೂನ್ ಇರಬೇಕದು. ಅವರು ಒಂದು ಕರೆ ಹೇಳ್ತಾರೆ ಅನ್ಬೇಕು. ಅದೇನಪ್ಪ ಅಂತಾರೆ, ಹೇಳೋರ್ದು ವಿಡಿಯೋ ಯಾರು ಮಾಡಿರ್ತಾರಲ್ಲ ಅವ್ರದ್ದು ಒಂದು ನಿಜವಾದ ಅನುಭವದ ಥರ ಇರಬೇಕು. ಆ ಥರ ಇತ್ತಂತಂದ್ರೆ ಅದಕ್ಕೆ ಹೆಚ್ಚಾಗಿ ಕನೆಕ್ಟ್ ಆಗ್ತಾರೆ, ಅದ್ರ ಜೊತೆಗೆ ತಮ್ಮನ್ನು ರಿಲೇಟ್ ಮಾಡ್ಕೊತಾರೆ. ಭಾಳ ನಾಟಕೀಯವಾಗಿತ್ತಂತಂದ್ರೆ ಅದು ಏನಪ್ಪ ಹಿಡ್ಸಂಗಿಲ್ಲ. ಭಾಳ ನಾಟಕೀಯವಾಗಿತ್ತಂತಂದ್ರೆ ಹಂಗೆ ಡ್ರಾಮಾಬಾಜಿ ಅಂತಂದಿತ್ತಂದ್ರೆ ಅದೇ ಅಲ್ಲ. ಹಂಗೆ ಭಾಳ ಫಾಲಿಶ್ ಇತ್ತಂದ್ರೆ ಅದು ಸಹಿತ ಇದಾಗಲ್ಲ. ಅವಾಗ ಏನಾಕೈತಿ, ಏನೋ ಬಿಡೋಪ್ಪ ಹೈಫೈ ಐತಿ, ನಮಗೆ ಅದಕ್ಕಿದೆ ಅಂತಂದು ಇದು ಮಾಡ್ತಾರೆ. ಅದಕ್ಕೆ ಒಂದು ನಿಜವಾದ ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ನಿಜವಾಗಿ ಕರೆ ಅಂತಂದ್ರೆ ಹೆಚ್ಚಾಗಿ ಒಂದು ವಾಸ್ತವಿಕ ನಿಜ ಜೀವನದ ಹತ್ತಿರವಾಗಿ ಯಾರು ಹೇಳ್ತಾರಲ್ಲ, ಅದಕ್ಕಂತಂದ್ರೆ ಭಾಳ ಬೆಲೆ ಸಿಗ್ತದೆ. ಏನಪ್ಪ ಜನನೂ ಕನೆಕ್ಟ್ ಆಗ್ತಾರೆ, ಅದು ರಿಲೇಟೇಬಲ್ ಆಗತ್ತೆ, ಯಾವುದೊಂದು ಪ್ರಾಮಾಣಿಕತೆ ಇರುತ್ತೆ. ಇದ್ರ ಬಗ್ಗೆ ಅಂತೂ ನಾವು ಗಮನ ವಹಿಸ್ಬೇಕಾಗತ್ತೆ. ಇಲ್ಲೊಂದು ಗಂಭೀರ ವಿಷಯ, ಆ ಕ್ರಿಟಿಕಲ್ ಪಾಯಿಂಟ್ ಏನಂದರೆ ಕ್ಲಾರಿಟಿ ಆ್ಯಂಡ್ ಸ್ಟ್ರಕ್ಚರ್. ಯಾರಿಗೂ ಹಂಗೆ ಏನಂತಾರೆ ಬಂಡಲ್ ವಿಷಯ, ಉಪಯೋಗಿಲ್ಲದ ವಿಷಯ, ಫಿಲ್ಲರ್ ವಿಷಯ ಅಂದ್ರೆ ಅದನ್ನೆಲ್ಲ ಏನು ತುಂಬಿಸಾಕ ಹಂಗೆ ಕತೆ ಹೇಳ್ಕೊಂಡು ರೀಲ್ಸ್ ಸುತ್ಕೊಂಡ್ರೆ ಅದು ಯಾರಿಗೂ ಹಿಡಿಸಂಗಿಲ್ಲ. ಅದಕ್ಕೆ ಏನಂತಂದ್ರೆ ಪ್ರೇಕ್ಷಕರ
ಅಥವಾ ವೀಕ್ಷಕರ ಸಮಯನ ಗೌರವಿಸೋದು, ಅಗತ್ಯವಾದ ಮಾಹಿತಿ ಕೊಡೋದು, ನೇರವಾಗಿ ಡೈರೆಕ್ಟ್ ಟು ಪಾಯಿಂಟ್, ಸ್ಟ್ರೇಟ್ ಟು ಪಾಯಿಂಟ್ ಅಂತಾರಲ್ಲ ಅದು ಆ ಥರ ಇತ್ತಂತಂದ್ರೆ ಅವಾಗ ವೀಕ್ಷಕರು ಏನು ಮಾಡ್ತಾರೆ, ಏನು ಹೆಚ್ಚಾಗಿ ತಮ್ಮನ್ನು ವಿಡಿಯೋ ನೋಡೋರಲ್ಲಿ ಏನು ತೊಡಗಿಸ್ಕೊತಾರೆ, ಅವರು ಎಂಗೇಜ್ ಆಗ್ತಾರೆ. ಈ ಥರ ಸುಳ್ಳು ರೀಲ್ಸ್ ಸುತ್ತೋದು ಅಥವಾ ಕತೆ ಏನು ಬಂಡಲ್ ವಿಷಯ ಹೇಳೋದಕ್ಕಿಂತ ಏನಪ್ಪ ಅಂತಾರೆ, ಪಾಯಿಂಟ್ ಟು ಪಾಯಿಂಟ್ ವಿಷಯ ಯಾರು ಹೇಳ್ತೇವೆ ಅಂತಂದ್ರೆ ಅದ್ರಲ್ಲಿ ಏನು ಬರುತ್ತೆ ಅಂತಾರೆ, ಯೂಟ್ಯೂಬ್ ಚಾಪ್ಟರ್ಸ್ ಅಂದರೆ ಏನು ಡೈರೆಕ್ಟ್ ನೋಡಿ ಒಂದು 10 ಮಿನಿಟಿನ ವಿಡಿಯೋದಾಗ 2-3 ಮಿನಿಟ್ ಹಂಗೆ ಏನೋ ಒಂದೇನೋ ಕತೆ ಹೇಳ್ತಂತ ಅದರ ಉಪಯೋಗ ಆಗಲ್ಲ, ಏನೋ ಅಂತಂದು ದೌಡ್ ಹೋಗ್ತಾರೆ, ಏನು ಬಿಡ ಇದೆ ಅಂತಂದು ಏನಪ್ಪ ಕ್ಲೋಸ್ ಮಾಡಿ ವಿಡಿಯೋ ಕ್ಲೋಸ್ ಮಾಡಿ ಹೋಗ್ಬಿಡ್ತಾರೆ. ಅದ್ರ ಬದಲಿ ನಾವು ಅಲ್ಲಿ ಏನು ಚಾಪ್ಟರ್ಸ್ ಹಾಕಿದಾರೆ, ಆ ಚಾಪ್ಟರ್ಸಲ್ಲಿ ಇಂಟ್ರೊಡಕ್ಷನ್ ಏನಪ್ಪ ಒಂದು ಮೇನ್ ಟಾಪಿಕ್ಸ್ ಏನು ಸಮ್ರಿ ಹಿಂಗೆಲ್ಲ ಇತ್ತಂತಾರೆ, ಅವರು ಡೈರೆಕ್ಟ್ ಏನು ಆ ಚಾಪ್ಟರ್ಸಿಗೆ ಜಿಗಿತಾರೆ. ಇಲ್ಲಿ ವಿಡಿಯೋದಾಗ ನೋಡಿರಿ ಅದೆಲ್ಲ ಕಾಣ್ತದೆ, ಏನೇನು ಯಾವ ಥರ ನಾನು ನನ್ನ ವಿಡಿಯೋದಲ್ಲಿ ಹಾಕಿದ್ದೇನೆ, ಬೇರೆಯವ್ರ ವಿಡಿಯೋ ಕೂಡ ಏನು ಅದರಲ್ಲಿ ಕೂಡ ಏನು ಚಾಪ್ಟರ್ಸ್ ಯಾವ ಥರ ಬಂದಿದೆ ಅದನ್ನು ತೋರಿಸ್ತಾ ಇದ್ದೇನೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಎಕ್ಸೆಸಿಬಿಲಿಟಿ ಅಂದ್ರೇನು, ನಮ್ಗೆ ಎಷ್ಟು ಚಂದ ಸಿಗ್ತದೆ ಅಂತನ್ನೋದ್ರ ಬಗ್ಗೆ ಅಂದ್ರೇನು, ಒಂದು ಯಾವುದೋ ಒಂದು ನಮ್ಗೆ ವಿಷಯನ ಈಗ ನೋಡಿ ನಾನು ಒಂದು ಏನೋ ಯಾವುದೋ ಒಂದು ಫ್ರೆಂಚ್ ವಿಡಿಯೋ ನೋಡ್ತಾ ಇದ್ದೆ ಅಂತ ತಿಳ್ಕೊಳ್ಳಿ, ಅದು ನಂಗೆ ಫ್ರೆಂಚ್ ಅರ್ಥ ಆಗೋದಿಲ್ಲ ಅಂತಂದರೆ ಅಲ್ಲಿ ಕೆಳಗೆ ಸಬ್ ಟೈಟಲ್ಸ್ ಇವಕ್ಕೇನಪ್ಪ ಕನ್ನಡದಾಗ ಏನಂತಾರಂದ್ರೆ ಉಪಶೀರ್ಷಿಕೆಗಳು ಮತ್ತು ಶೀರ್ಷಿಕೆಗಳು ಅಂತಾರೆ. ಇವಿದ್ದು ಬಂದರೆ ನಮ್ಗೆ ನೋಡೋಕೆ ಭಾಳ ಅನುಕೂಲ ಆಗ್ತಾವೆ. ಸಬ್ ಟೈಟಲ್ಸ್ ಆ್ಯಂಡ್ ಕ್ಯಾಪ್ಷನ್ಸ್ ಮೇಕ್ ಕಂಟೆಂಟ್ ಮೋರ್ ಇನ್ಕ್ಲೂಸಿವ್ ಆ್ಯಂಡ್ ಅದೇ ಹೇಳಿದ್ನಲ್ಲ, ನಾನ್ ನೇಟಿವ್ ಸ್ಪೀಕರ್ಗೆ ಏನು ನಾವು ಈಗ ನಾನು ಕನ್ನಡ ಮಾತಾಡ್ತೀನಿ, ಇದು ಯಾರೋ ಒಬ್ಬ ಆಸಾಮಿಗೆ ಅಥವಾ ಒಬ್ಬ ಯಾವನೋ ಹಿಂದಿಯವಂಗೆ ಅರ್ಥ ಆಗ್ಬೇಕಂದ್ರೆ ಸಬ್ ಟೈಟಲ್ ಇತ್ತಂತಂದ್ರೆ ಅವ್ಗೆ ಇಂಗ್ಲೀಷ್ ಸಬ್ ಟೈಟಲು ಅಥವಾ ಏನಂತಾರೆ ಅವ್ರ ಭಾಷೆಯಲ್ಲೂ ಸಬ್ ಟೈಟಲ್ ಕ್ರಿಯೇಟ್ ಆಗ್ತಿರ್ತಾವೆ. ಅದನ್ನು ನೋಡ್ಕೊಂಡ್ರೆ ಏನಾಕತಿ ಅವರಿಗೆ ಇದು ಮಾಡ್ತಾರೆ. ಅಂದ್ರೆ ನಾವು ಹೆಚ್ಚಿನ ವೀಕ್ಷಕರಿಗೆ ಅದೇ ವೈಡ್ ರೇಂಜ್ ಆಡಿಯನ್ಸಿಗೆ ಅಥವಾ ಬೆಟ್ಟಾಗಿ ನಾವು ಇದೆಲ್ಲ ಏನು ಅಂತಾರೆ ನಾವು ರೀಚ್ ಆಗ್ಬೇಕಂದ್ರೆ ಅವ್ರಿಗೆ ಮುಟ್ಟಬೇಕಂತಂದ್ರೆ ಇದೇನು ಸಬ್ ಟೈಟಲ್ ಓಕೆ ಪ್ಲೇಸ್ ಆ ಇಂಪಾರ್ಟೆಂಟ್ ರೋಲ್. ಅದ್ರ ಬಗ್ಗೆ ಏನಂತಾರೆ ನಾವು ಖಂಡಿತವಾಗಿಯೂ ಏನು ಮಾಡ್ಬೇಕು, ಅದ್ರ ಬಗ್ಗೆ ಗಮನ ವಹಿಸ್ಬೇಕು, ಅದ್ರ ಬಗ್ಗೆ ಇದು ಮಾಡಬೇಕು. ನೆಕ್ಸ್ಟ್ ಮೇಜರ್ ಪಾಯಿಂಟ್ ಏನದ ಇಂಟ್ರಾಕ್ಷನ್, ಪ್ರೇಕ್ಷಕರೊಂದಿಗೆ ನಮ್ಮ ಏನು ಮಾತುಕತೆಗಳು, ನಮ್ಮ ಏನು ಪರಸ್ಪರಕ್ಕೆ ಕ್ರಿಯೆಗಳು ಯಾವ ಥರ ಇರ್ತೈತಿ ಅನ್ನೋ ಬಗ್ಗೆನೂ ಭಾಳ ಏನು ಇಂಪಾರ್ಟೆಂಟ್ ಇರ್ತದೆ. ಬರೀ ವಿಡಿಯೋ ಮಾಡಿ ಹಾಕಿಬಿಟ್ರಂತಲ್ಲ. ಓಕೆ, ವಿ ಹ್ಯಾವ್ ಟು ಇನ್ವೈಟ್ ವ್ಯೂವರ್ಸ್ ಟು ಶೇರ್ ದೇರ್ ಥಾಟ್ಸ್. ಯಾವ ಥರ ಅಂತಂದ್ರೆ ವಾಟ್ ಡು ಯು ಥಿಂಕ್, ನಿಮಗೆ ಅನ್ನಿಸ್ತದೆ, ಓಕೆ ಡ್ರಾಪ್ ಯುವರ್ ಐಡಿಯಾಸ್ ಬಿಲೋ, ನಿಮ್ಗೆ ಅನಿಸಿದ ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಹಾಕಿರಿ, ಕಮೆಂಟ್ ಮಾಡಿರಿ ಅಂತಂದು ಹೇಳ್ಬೇಕಾಗತ್ತಿ. ಯಾವಾಗ ನಾವು ಕಮೆಂಟ್ ಅವರು ಏನು ನೋಡುಗರು ವೀಕ್ಷಕರು ನೋಡುಗರು ಏನಪ್ಪ ಅಂತಾರೆ ಕಮೆಂಟ್ಸ್ ಹಾಕ್ತಾರಲ್ಲ, ಆ ಕಮೆಂಟ್ಸಿಗೆ ನಾವು ರಿಪ್ಲೈ ಮಾಡಿದಾಗ ಏನಾಕೈತೆ ಅಂತಂದ್ರೆ ನಮ್ಮ ವಿಡಿಯೋ ಜೊತೆ ನಮ್ಮ ಚಾನಲ್ ಜೊತೆ ಅವರ ಸಂಬಂಧ ಏನಪ್ಪ ಚೆನ್ನಾಗಿ ಬೆಳೀತದೆ. ಅವ್ರು ಏನಂತಂದ್ರೆ ಒಂದು ಒಳ್ಳೆಯ ಹೆಲ್ತಿ ರಿಲೇಷನ್ಶಿಪ್ ಇರ್ತದೆ. ಮುಂದಿನ ಪಾಯಿಂಟ್ ಏನಂತಾರೆ ಗತಿ. ಇದೇನು ಗತಿ ಅನ್ನತನ ಅಂತೀರನ್ನ, ಕನ್ನಡದಾಗ ಐತಿ, ಏನು ಸಂಸ್ಕೃತಲ್ಲೇ ಐತಿ, ಹಿಂದಿ ಒಳಗೆ ಐತಿ. ಗತಿ ಅಂತಂದ್ರೆ ಏನಪ್ಪ ಅಂದ್ರೆ ಫೇಸಿಂಗ್, ಎಷ್ಟು ಸ್ಪೀಡ್ ಐತಿ ಅನ್ನೋದು. ವಿಡಿಯೋ ನಾವು ಮಾಡಿದಾಗ ಅದು ಭಾಳ ಫಾಸ್ಟು ಇರಬಾರ್ದು, ಹಂಗೆ ಭಾಳ ಸ್ಲೋನು ಇರಬಾರ್ದು. ಕರೆಕ್ಟಾಗಿ ಯಾವಾಗ ಒಂದು ಏನು ನಿಜ ಫೇಸಿಂಗ್ ಅಂದಂದ್ರೆ ಏನಪ್ಪ ಅಂತಾರೆ ನಾವು ಮಾತಾಡುವ ಒಂದು ವೇಗ ಏನಪ್ಪ ಒಂದು ಕರೆಕ್ಟಾಗಿರ್ತದೆ, ಸರಿಯಾಗಿರ್ತದೆ. ಆವಾಗ ಏನು ತುಂಬ ವೇಗವಾಗಿಯೂ ಅಲ್ಲದ, ತುಂಬ ನಿಧಾನವಾಗಿಯೂ ಅಲ್ಲದ ವಿಡಿಯೋ ಯಾವಾಗ ಮಾಡ್ತೀವಲ್ಲ ಒಂದು ಸರಿಯಾದ ವೇಗದ ಏನಪ್ಪ ವಿಡಿಯೋ ಏನಾಕತ್ತೆ ಅಂತಂದ್ರೆ ವೀಕ್ಷಕರನ್ನು ಹಿಡಿದಿರ್ತದೆ. ಅವ್ರಿಗೇನಪ್ಪ ಬೇಸರನೂ ಆಗೋದಿಲ್ಲ, ಕನ್ಫ್ಯೂಸ್ ಆಗೋಲ್ಲ, ಗೊಂದಲನೂ ಬರೋಂಗಿಲ್ಲ. ಅವರು ಚೆನ್ನಾಗಿ ಎಂಜಾಯ್ ಮಾಡ್ಕೊತ ವಿಡಿಯೋ ನೋಡ್ತಾರೆ. ಅದಕ್ಕೆ ಏನಂತಂದರೆ ಫೇಸಿಂಗ್ ಈಸ್ ಅ ವಿಟಲ್ ಪಾಯಿಂಟ್. ಸಂಕ್ಷಿಪ್ತವಾಗಿ ನೀಡ್ ದಿ ಆನ್ಸರ್ ಫಾರ್ ಸ್ಟಾರ್ಟಿಂಗ್ ಕ್ವೆಶನ್ಸ್. ಅದೇ ಸ್ಟಾರ್ಟಿಂಗಲ್ಲಿ ಕ್ವೆಶನ್ ಕೇಳಿದ್ನಲ್ಲ ಅದಕ್ಕೆ ಆನ್ಸರ್ ಬೇಕಾ, ಇಲ್ಲಿದೆ ನೋಡಿ. ಯೂಸ್ ಯೂಟ್ಯೂಬ್ ಫ್ರೀ ಮತ್ತು ಯೂಟ್ಯೂಬ್ ವಿಡಿಯೋ ಫ್ರೀ ಇರ್ತಾವ ಅಲ್ಲ, ಇಲ್ಲ ಇರಲ್ಲ. ಯಾಕಂತಂದರೆ ಯು ಆರ್ ಪೇಯಿಂಗ್ ಥ್ರೂ ಯುವರ್ ಮೋಸ್ಟ್ ವ್ಯಾಲ್ಯೂಬಲ್ ಥಿಂಗ್ ಇನ್ ಯುವರ್ ಲೈಫ್. ಮೋಸ್ಟ್ ವ್ಯಾಲ್ಯೂಬಲ್ ಥಿಂಗ್ ಇನ್ ಯುವರ್ ಲೈಫ್, ಟೈಮ್ ಆ್ಯಂಡ್ ಅಟೆನ್ಷನ್. ನೀವು ಯಾವ ಥರ ಕೊಡ್ತಾ ಇದ್ದೀರ ಅಂದರೆ ಯುವರ್ ಟೈಮ್ ಆ್ಯಂಡ್ ಯುವರ್ ಅಟೆನ್ಷನ್, ನಿಮ್ಮ ಸಮಯ ಮತ್ತು ನಿಮ್ಮ ಗಮನ ಅಥವಾ ಲಕ್ಷ್ಯ. ಇಲ್ಲೊಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ಇದರಲ್ಲಿ ಒಂದು ಸಾಮಾನ್ಯವಾದ ಗಾದೆ ಮಾತಿದೆ. ಗಾದೆ ಮಾತು ಅಂತೀರೋ ಏನಂತೀರ ನೋಡಿ. ಅಂದರೆ ವೆನ್ ಸಮಥಿಂಗ್ ಈಸ್ ಫ್ರೀ ದೆನ್ ಯು ಆರ್ ದಿ ಪ್ರಾಡಕ್ಟ್. ಅರ್ಥ ಏನಂತಂದರೆ ಇದು ನವಡೇಸ್ ಇತ್ತೀಚಿನ ಈಗಿನ ಯುಗ ಅಂದರೆ ಯಾವ ಥರ ಕಾಲ ಅಂತಂದರೆ ಇದಕ್ಕೆ ಅಂದರೆ ಅಟೆನ್ಷನ್ ಎಕಾನಮಿ ಅಂತಾರೆ. ಅಟೆನ್ಷನ್ ಎಕಾನಮಿ ಅಂದ್ರೆ ಏನು, ಇಲ್ಲಿ ನಿಮ್ಮ ಅಟೆನ್ಷನ್ನೇ ಏನೋ ಹೊಸ ಕರೆನ್ಸಿ. ಅಟೆನ್ಷನ್ ಈಸ್ ನ್ಯೂ ಕರೆನ್ಸಿ. ನಿಮ್ಮ ಟೈಮ್ ಬೇಕು ಅವರಿಗೆ, ನಿಮ್ಮ ಗಮನ ಬೇಕು.
ನೀವೇನು ನೋಡ್ತೀರಾ ಏನು ಮಾಡ್ತೀರಾ ಅನ್ನೋದಂತ ಇದಕ್ಕೆ ಏನು ಕೆಲವೊಂದು ಕಡೆ ಐಬಾಲ್ಸು ಅಂತಾರೆ, ಗೆಟಿಂಗ್ ದ ಐಬಾಲ್ಸ್ ಅಂತಾರೆ. ನಿಮ್ಮ ಅಟೆನ್ಷನ್ ಇತ್ತಂತಂದರೆ ಎಷ್ಟೊತ್ತು ನೀವು ಯಾವುದೋ ಮೀಡಿಯಾ ಇರ್ಬೋದು, ಅದು ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಅದ್ರ ಮೇಲೆ ನೀವು ಎಷ್ಟು ಟೈಮನ್ನು ಕಳಿತೀರಲ್ಲ ಅದರಿಂದ ಅವರಿಗೆ ಅಷ್ಟು ಏನು ಲಾಭ ಆಗುತ್ತೆ. ಯಾಕಂದರೆ ಅಟೆನ್ಷನ್ ಈಸ್ ನ್ಯೂ ಎಕಾನಮಿ, ಅಟೆನ್ಷನ್ನೇ ಹೊಸ ಒಂದು ಆರ್ಥಿಕ ವ್ಯವಸ್ಥೆ ಅಂದಂಗೆ. ಎಲ್ಲ ಸೋಷಿಯಲ್ ಮೀಡಿಯಾನು ಏನು ಅದ್ರ ಸಲುವಾಗಿ ನಿಮ್ಮ ಅಟೆನ್ಷನ್ ಸಲುವಾಗಿ ಬಡ್ದಾಡ್ತವೆ, ಅವರು ಹೋರಾಡ್ತಾ ಇರ್ತಾರೆ. ಎಲ್ಲರಿಗೂ ನಿಮ್ಮ ಅಟೆನ್ಷನ್ ಬೇಕೇ ಬೇಕು. ಅದೇ ಸರಳವಾಗಿ ಹೇಳ್ಬೇಕಂತಂದರೆ ನಿಮ್ಮ ಜೀವನದಲ್ಲಿ ಮತ್ತೆ ಒಂದು ಸಲ ಕಳೆದು ಹೋದರೆ ಮತ್ತೆ ಬರಲಾರ್ದಂಥ ಏನು ಒಂದು ಆಸ್ತಿ ಅಥವಾ ಒಂದು ಇದು ಏನು ಒಂದು ಬೆಲೆ ಉಳ್ಳದ್ದು ಕಿಮ್ಮತ್ತಿಂದು ಏನಪ್ಪ ಅಂದರೆ ಟೈಮ್. ಅದು ಅವ್ರಿಗೆ ಬೇಕು ಮತ್ತು ನಿಮ್ಮ ಅಟೆನ್ಷನ್ ಬೇಕು. ನಿಮ್ಮಲ್ಲೇ ಕೆಲವೊಬ್ಬರು ಬುದ್ಧಿವಂತರು ಅಂತ ಇರ್ಬೋದು, ಹೋದ್ರೆ ಹೋಗ್ಲಿ ಟೈಮ್ ಏನಾಗುತ್ತೆ ಅಂತಂದು. ಅದು ಆ್ಯಕ್ಚುಲಿ ನಿಜವಾಗಿಯೂ ಹೋಗೋದು ಅಂತಂದ್ರೆ ಅದೇ ಟೈಮ್ ಅಟೆನ್ಷನ್ ಅಂತ. ಇಲ್ಲಿ ಆದರೂ ಏನೋ ನಿಮ್ಮಂಥವ್ರ ಸಲುವಾಗಿ ಏನಂತಾರೆ ಫಿಸಿಕಲಾಗಿ ಅಂದರೆ ನಿಮ್ಮಿಂದ ನಿಜವಾಗಿ ಏನು ಹೋಗುತ್ತೆ ಅನ್ನೋದ್ರ ಬಗ್ಗೆ ಅದನ್ನೂ ವಿಚಾರ ಮಾಡೋಣ. ಈಗ ಹೇಳಿ, ಹೌ ಮಚ್ ಯು ಆರ್ ಪೇಡ್ ಫಾರ್ ಅ ಸ್ಮಾರ್ಟ್ಫೋನ್? ನಿಮ್ಮ ಫೋನಿಗೆ, ನಿಮ್ಮ ಮೊಬೈಲ್ ಫೋನಿಗೆ, ಸ್ಮಾರ್ಟ್ಫೋನಿಗೆ ಎಷ್ಟು ಕೊಟ್ಟಿದ್ದೀರಿ? ಅಥವಾ ಲ್ಯಾಪ್ಟಾಪಿಗೆ ಎಷ್ಟು ಕೊಟ್ಟಿದ್ದೀರಿ? ಕಂಪ್ಯೂಟರ್ಗೆ ಎಷ್ಟು ಕೊಟ್ಟಿದ್ದೀರಿ? ಹೌ ಮಚ್ ಯು ಆರ್ ಪೇಡ್ ಫಾರ್ ಅ ಸ್ಮಾರ್ಟ್ಫೋನ್, ಎ ಲ್ಯಾಪ್ಟಾಪ್, ಅ ಕಂಪ್ಯೂಟರ್? ಇವೆಲ್ಲಕ್ಕೂ ಏನಂತಂದರೆ ಬೆಲೆ ಇರುತ್ತೆ. ಏನೋ ಇವೆಲ್ಲ ಏನಂತ ದುಡ್ಡು ಕೇಳ್ತವೆ. ಇವನ್ನ ಖರ್ಚು ಮಾಡಿದಾಗ ನಿಮಗೆ ಸಿಗೋದವು. ಆಲ್ ದಿಸ್ ಥಿಂಗ್ಸ್ ಕಾಸ್ಟ್ಸ್. ಇವಿಲ್ಲದೇನೆ ಅಂದರೆ ನೀವು ಏನೋ ಯಾವುದೋ ಒಂದು ವಿಡಿಯೋ ಆಯಿತು ನೋಡ್ಲಿಕ್ಕೆ ಬರಲ್ಲ ನಿಮಗೆ. ಇದೇನಂತಂದರೆ ಡಿವೈಸ್ ಕಾಸ್ಟ್ ಅಂತಾರೆ ಇದಕ್ಕೆ. ಏನಾದರೂ ಒಂದು ಬೇಕೇ ಬೇಕು ನಿಮಗೆ. ಸ್ಮಾರ್ಟ್ಫೋನ್ ಬೇಕು ಅಥವಾ ಲ್ಯಾಪ್ಟಾಪ್ ಬೇಕು ಅಥವಾ ಕಂಪ್ಯೂಟರ್ ಬೇಕು. ಇದಕ್ಕೆ ಎಷ್ಟು ರೊಕ್ಕ ಕೊಟ್ಟಿರಿ ಅದನ್ನು ವಿಚಾರ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಿರಿ ನೀವು ಫಿಸಿಕಲಾಗಿ, ಅಂದರೆ ನಿಮ್ಮ ಕೈಯಿಂದ ಏನು ಕೊಟ್ಟಿರ್ತೀರಿ, ಎದಕ್ಕೆ ರೊಕ್ಕ ಕೊಡ್ತೀರಂತ ನೀವು ಏನು. ಇನ್ನೊಂದು ಏನಂತಂದರೆ ಡಾಟಾ. ಅದಕ್ಕೂ ಅಂತಾರೆ ಡಾಟಾ ಇಸ್ ನ್ಯೂ ಕರೆನ್ಸಿ ಅಂತಾರೆ. ನೀವು ISP ಅಂದರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಗೆ ಅಥವಾ ಮೊಬೈಲ್ ಕಂಪ್ನಿಗಳಿಗೆ ಏನು ಮಾಡ್ತೀರಿ ನೀವು? ಅದೇ ಮೊಬೈಲ್ ರಿಚಾರ್ಜಿಗೆ ಕೊಡೋ ನಿಮ್ಮ ದುಡ್ಡು ಮತ್ತೇನು, ಅಥವಾ ಏನೋ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಗೆ ISPಗಳಿಗೆ ಕೊಡೋ ಏನೋ ದುಡ್ಡು. ಇದೇ ನಿಮ್ಮೇನಪ್ಪ ಆ್ಯಕ್ಚುಲಿ ಏನಪ್ಪ ನಿಮ್ಮ ಕೈಯಿಂದ ಹೋಗೋ ದುಡ್ಡು, ಅದು ಕಾಸ್ಟ್. ಅದು ಇದೇನಪ್ಪ ಅಂತಾರೆ. ಇದನ್ನೆಲ್ಲ ಖರ್ಚು ಮಾಡಿದರೆ ಡಾಟಾ ಇಲ್ಲದೆ ನೀವೇನಂದರೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲದೆ ನೀವೇನಂತ ನೋಡ್ಲಿಕ್ಕಂತೂ ಆಗೋದಿಲ್ಲ. ಅದು ಬೇಕೇ ಬೇಕು. ಇವೆರಡೇನೋ ಆ್ಯಕ್ಚುಲ್ ಕಾಸ್ಟ್. ಇನ್ ಸಮ್ರಿ ಹೇಳ್ಬೇಕಂತಂದ್ರೆ ವೀಕ್ಷಕರ ಯೂಟ್ಯೂಬ್ ವಿಡಿಯೋಗಳನ್ನು ಆಕರ್ಷಕವಾಗಿ, ಅಧಿಕೃತವಾಗಿ, ಅಂದರೆ ಏನಪ್ಪ ಅಂತಾರೆ ಅಥೆಂಟಿಕ್, ನಿಜವಾದ ಕರೆ ಇದ್ದದ್ದು, ಮತ್ತೇನು ಫುಲ್ ಆಫ್ ಕಂಟೆಂಟ್, ಫುಲ್ ಆಫ್ ವ್ಯಾಲ್ಯೂ ಇರಬೇಕು. ಆ ಥರದ್ದು ಇರಬೇಕು. ಅಂಥ ವಿಡಿಯೋನ ನೋಡ್ತಾರೆ. ವಿಡಿಯೋ ಸ್ಪಷ್ಟವಾಗಿರ್ಬೇಕು, ಚೆನ್ನಾಗಿ ಪ್ರೊಡಕ್ಷನ್ ಕ್ವಾಲಿಟಿ ಚೆನ್ನಾಗಿರ್ಬೇಕು, ಚೆನ್ನಾಗಿ ಉತ್ಪಾದಿಸಿರ್ಬೇಕು. ಮತ್ತೇನಪ್ಪ ಅಂತಾರೆ ವೀಕ್ಷಕರ ಸಮಯವನ್ನು ಗೌರವಿಸಬೇಕು. ಇಂಥದ್ದು ವಿಡಿಯೋ ಇತ್ತಂತಂದ್ರೆ ಮತ್ತು ಆ ವಿಡಿಯೋದ ಏನಂತಂದ್ರೆ ಕಮ್ಯುನಿಟಿ ಒಳಗೆ ನಿಮ್ಮನ್ನು, ಅವರ ಸಮುದಾಯದಲ್ಲಿ ನಿಮ್ಮನ್ನು ಆಹ್ವಾನಿಸಿದಾಗ ಅದರಿಂದ ಏನಾಕೈತೆ ಅಂತಂದ್ರೆ ಯೂಟ್ಯೂಬ್ ವಿಡಿಯೋ ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಪರ್ಫಾರ್ಮೆನ್ಸು ಏನಪ್ಪ ಕೆಲಸ ಮಾಡ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ವಿ ಲವ್ ಟು ಹಿಯರ್ ಫ್ರಮ್ ಯು.